ದಿನಾಂಕ 28/9/2024ರಂದು ಹರಪನಹಳ್ಳಿ ಕ್ಷೇತ್ರದ ಜನಪ್ರಿಯ ನಾಯಕಿ ಶ್ರೀಮತಿ ಎಂಪಿ ವೀಣಾ ಮಹಾಂತೇಶ್ ರವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ತಥಾಗತ್ ಆಸ್ಪತ್ರೆ ವತಿಯಿಂದ ನಡೆದ ವಿಶ್ವ ಹೃದಯ ದಿನದ ಪ್ರಯುಕ್ತ ಹೃದಯದ ಆರೋಗ್ಯಕ್ಕಾಗಿ ನಡಿಗೆ, ಹೃದಯದ ಆರೋಗ್ಯದ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ತಥಾಗತ್ ಹಾಗೂ ವಿವಿಧ ಸಂಸ್ಥೆಗಳು ಜಂಟಿಯಾಗಿ ಆಯೋಜಿಸಿದ್ದ ವಾಕ್ಥಾನ್ನಲ್ಲಿ ಭಾಗವಹಿಸಿದರು. ಹೃದಯದ ಆರೋಗ್ಯವೇ ಇಂದು ನಮ್ಮ ಮೊದಲ ಆದ್ಯತೆಯಾಗಬೇಕಿದ್ದು, ಒತ್ತಡದ ದೈನಂದಿನ ಚಟುವಟಿಕೆಗಳ ನಡುವೆ ಹೃದಯದ ಆರೋಗ್ಯ ರಕ್ಷಣೆಗೆ ನಾವೆಲ್ಲರೂ ಮಹತ್ವ ನೀಡಬೇಕು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟಿನ ಮಾನ್ಯ ಶಾಸಕರು ಶ್ರೀ ಗೋಪಾಲಯ್ಯ, ಸೆಂಟ್ ತೆರೇಸಾ ಆಸ್ಪತ್ರೆಯ ಮೂಲಕ ಆರಂಭವಾದ ವಾಕ್ಥಾನ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವರದಿ ಎಚ್ ಕರೀಂ ನಂದಿಬೇವೂರ್, ಕೆಎಸ್ ನ್ಯೂಸ್ 24x7 ಹರಪನಹಳ್ಳಿ. ತಥಾಗತ್ ಆಸ್ಪತ್ರೆಯವರು ಈ ಒಂದು ವರ್ಲ್ಡ್ ಹಾರ್ಟ್ ಡೇಸ್ ಪ್ರಯುಕ್ತ ನಾಳೆ ಇರೋದ್ರಿಂದ ಇವರು ಇವತ್ತೇ ವಾಕಥಾನ್ ನಂಬಿಕೊಂಡು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಇದೆ. ನಾಳೆನೂ ಕೂಡ ಇನ್ನೊಂದು ಬೆಳಗ್ಗೆ ಸಂಸ್ಥೆಯ ಜೊತೆಯಲ್ಲಿ ನಾವು ವಾಕಥಾನ್ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಜನರಲ್ಲಿ ಇವತ್ತು ಅವರ ಒಂದು ಈ ಆರೋಗ್ಯದ ಬಗ್ಗೆ, ಎಸ್ಪೆಷಲಿ ಯುವಕರು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ ಮತ್ತು ಅವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಯಾಕಂದರೆ ಇದು ಭಾಳ ಹೆಚ್ಚು ಆರೋಗ್ಯಕ್ಕೆ, ಹೃದಯಕ್ಕೆ ಹೆಚ್ಚು ತೊಂದರೆ ಆಗುವಂಥದ್ದು ನಮ್ಮ ಜೀವನ ಶೈಲಿ. ಅದು ಏನು ಒಂದು ದೈಹಿಕ ಚಟುವಟಿಕೆಗಳು ಇಲ್ಲದೇ ಅಥವಾ ಕೇವಲ ಕಂಪ್ಯೂಟರ್ಗಳು, ಫೋನ್ಗಳು, ಇದ್ರ ಮೇಲೇ ಜನ ಯುವಕರೆಲ್ಲ ಅದನ್ನೇ ನೋಡ್ತಾ ಕೂತಿರ್ತಾರೆ. ಮತ್ತು ಆಹಾರದ ಪದ್ಧತಿಗಳು ಕೂಡ ಸರಿ ಇರೋದಿಲ್ಲ, ಮಲ್ಕೊಳ್ಳುವಂಥ ರೀತಿಗೆ ಸರಿ ಇರೋದಿಲ್ಲ, ಟೈಮ್ಗಳು ಸರಿಯಾಗಿ ಮಲ್ಕೊಳ್ಳೋದಿಲ್ಲ. ಇದೆಲ್ಲ ಕಾರಣದಿಂದ ದೈಹಿಕವಾಗಿ, ಮಾನಸಿಕವಾಗಿ ಒತ್ತಡಗಳಿಂದ ಅದು ಹೃದಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದೇ ಇಂಡಿಯಾ ಹ್ಯಾಸ್ ಬಿಕಮ್ ದಿ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್, ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹೈಪರ್ಟೆನ್ಷನ್. ಈ ದೃಷ್ಟಿಯಿಂದ ಜನರಿಗೆ ಇವೆಲ್ಲ ಲೈಫ್ ರಿಲೇಟೆಡ್ ಡಿಸೀಸಸ್ ಅಂದರೆ ಮಾನಸಿಕ ಒತ್ತಡಗಳು, ಸ್ಮೋಕಿಂಗು, ಡಯಾಬಿಟಿಸು, ಹೈ ಕೊಲೆಸ್ಟ್ರಾಲ್, ಹೈ ಬ್ಲಡ್ ಪ್ರೆಷರು, ಹಾಗೆ ಪೊಲ್ಯೂಷನು, ಇವೆಲ್ಲ ಮತ್ತು ಸ್ಲೀಪ್ಲೆಸ್ನೆಸ್, ಇವೆಲ್ಲ ಕೂಡ ಕಾರಣಗಳು. ಇವೆಲ್ಲ ಪ್ರಿವೆಂಟೇಬಲ್ ಕಾಸಸ್. ಇವನ್ನೆಲ್ಲ ನಮ್ಮ ಯುವಕರಲ್ಲಿ ಜಾಗೃತಿ ತರಬೇಕು ಮತ್ತು ಇದರ ಬಗ್ಗೆ ಮಾಹಿತಿ ಹೆಚ್ಚು ಕೊಟ್ಟು ನಾವು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಭಾರತದಲ್ಲಿ ನಾವು ತಡೆಗಟ್ಟಬೇಕು. ಹೀಗಾಗಿ ನಾವು ಮಾಡುವುದರಿಂದ ನಾವು ಸದೃಢ ಒಂದು ಸಮಾಜವನ್ನು, ರಾಷ್ಟ್ರವನ್ನು ನಾವು ಕಟ್ಟಬೋದು ಅಂತೇಳಿ ನನ್ನ ಅನಿಸಿಕೆ. ಆ ದೃಷ್ಟಿಯಿಂದ ನಾನು ಡಾಕ್ಟರ್ ಮಹಾಂತೇಶ್, ಹಾಗೆ ಸೆಂಟ್ ತೆರೇಸಾ ಆಸ್ಪತ್ರೆ, ತಥಾಗತ್ ಹಾರ್ಟ್ ಹಾಸ್ಪಿಟಲ್, ಹಾಗೆ ಕೂಡ ಅನೇಕ ಸಂಘ ಸಂಸ್ಥೆಗಳು, KLE, ವಿವೇಕಾನಂದ ಕಾಲೇಜು, ವಿಶ್ವೇಶ್ವರ ಕಾಲೇಜು, ಆಮೇಲೆ ನಮ್ಮ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಸ್ಸು, ಇವರೆಲ್ಲ ಕೂಡ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ನೂರಾರು, ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ